ಹಲೋ ಎವ್ರಿವನ್. ಸೊ ಇವತ್ತಿನ ದಿನ ನಾನು ನಿಮಗೆ ಕಂಪ್ಲೀಟ್ ಮಾರ್ಕೆಟ್ ಪಾಠಶಾಲಾದ ಇಂಡಿಕೇಟರ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇದು ನಮ್ಮ ಹಳೆ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾರ ಹತ್ರನಾದ್ರೂ ಇಲ್ಲ ಅಂತಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಯಾವ ತರ ಅಪ್ಡೇಟ್ ಮಾಡೋದು ಅನ್ನೋದನ್ನ ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡುವಾಗ ಇಂಡಿಯನ್ ಸ್ಟ್ರಾಟಜಿನ ಅಪ್ಲೈ ಮಾಡಬೇಕು. ಮಾರ್ಕೆಟ್ ಪಾಠಶಾಲಾ ವರ್ಷನ್ V.2.3 ಅಂತ ಇದೆ. ಸೊ ಇದು ಇಂಡಿಯನ್ ಮಾರ್ಕೆಟ್ಗೆ ಟ್ರೇಡ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಸೊ ಈ ಇಂಡಿಕೇಟರ್ಗಳನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೀವಿ. ಅಂಡ್ ಇದು ಬಿಟ್ಟು ಸ್ಮಾರ್ಟ್ ಡೈಲಿ ಕ್ಯಾಂಡಲ್ ಪ್ಯಾಟರ್ನ್ಸ್ ಅಂತ ಬರುತ್ತೆ. ಸೊ ಇದನ್ನ ಯೂಸ್ ಮಾಡ್ಲಿಕ್ಕೆ ಆಕ್ಚುಲಿ ಒನ್ ಡೇ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡಬೇಕು. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ನಿಮಗೆ 5 ತರದ ಸ್ಮಾರ್ಟ್ ಕ್ಯಾಂಡಲ್ ಸ್ಟಿಕ್ಸ್ ನ ಹೇಳ್ಕೊಟ್ಟಿದ್ದೀನಿ. ಸೊ ಇನ್ಸೈಡ್ ಡೇ, ಬುಲ್ಲಿಶ್ ಇಂಗಲ್ಫಿಂಗ್, ಬೇರಿಶ್ ಇಂಗಲ್ಫಿಂಗ್, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್ ಇವೆಲ್ಲ ಆದಾಗ ಆಟೋಮೆಟಿಕ್ ಆಗಿ ನಮಗೆ ಈ ತರ ಫಾರ್ಮ್ ಆಗ್ತವೆ. ಸೊ ಇದು ಬುಲ್ಲಿಶ್ ಇಂಗಲ್ಫಿಂಗ್ ಆಗಿದೆ, ಬೇರಿಶ್ ಇಂಗಲ್ಫಿಂಗ್ ಆಗಿದೆ, ಇನ್ಸೈಡ್ ಡೇ ಆಗಿದೆ. ಇವೆಲ್ಲ ಆಟೋಮೆಟಿಕ್ ಆಗಿ ಎಲ್ಲಾ ಒಂದು ಸ್ಟಾಕ್ಸ್ಗೆ ಮತ್ತೆ ಇಂಡೆಕ್ಸ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅಂಡ್ ಅದಾದ ನಂತರ ಕರೆನ್ಸಿ ಪೇರ್ಸ್ ಅಲ್ಲಿ ಟ್ರೇಡಿಂಗ್ ನ ಮಾಡ್ಲಿಕ್ಕೆ ಅಂತ ಹೊಸ ಸ್ಟ್ರಾಟಜಿನ ಬಿಲ್ಡ್ ಮಾಡಿದೀವಿ. ಇದು ಗೋಲ್ಡ್, ಬಿಟ್ ಕಾಯಿನ್ ಅಂಡ್ ಕರೆನ್ಸಿ ಪೇರ್ಸ್, ಮೇಜರ್ ಕರೆನ್ಸಿ ಪೇರ್ಸ್ ಅಲ್ಲೆಲ್ಲ ಟ್ರೇಡಿಂಗ್ ನ ಮಾಡಬಹುದು. ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂತಂದ್ರೆ 3 ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಸ್ವಿಚ್ ಮಾಡಿದ್ರೆ ಇಲ್ಲಿ 3 ತರದ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳನ್ನ ನಾವು ಹಾಕೊಂಡಿದೀವಿ. ಇದು ಆಟೋಮೆಟಿಕ್ ಆಗಿ ಬರುತ್ತೆ. ಇದಕ್ಕೆ ನಾನು IDRS ಅಂತ ಕರಿತೀನಿ. IDRS ಅಂದ್ರೆ ಇನಿಷಿಯಲ್ ಡ್ರೈವ್ ರಿಟ್ರೇಸ್ಮೆಂಟ್ ಸಿಸ್ಟಮ್ ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಯಾವಾಗ ಒಂದು ಈಗ ರೆಡ್ ಕಲರ್ ಏನಿದೆ ಇದು 1 ಅವರ್ ಟೈಮ್ ಫ್ರೇಮ್ ನ ರೆಸಿಸ್ಟೆನ್ಸ್. ಲೈಟ್ ರೆಡ್ ಇದ್ರೆ ಇದು 15 ನಿಮಿಷದ ಟೈಮ್ ಫ್ರೇಮ್ ನ ರೆಸಿಸ್ಟೆನ್ಸ್. ಅಂಡ್ ಯೆಲ್ಲೋ ಕಲರ್ ಅಲ್ಲಿ ಏನಿದೆ ಇದು 30 ಮಿನಿಟ್ಸ್ ರೆಸಿಸ್ಟೆನ್ಸ್. ಗ್ರೀನ್ ಕಲರ್ ಇರೋದು 15 ನಿಮಿಷದ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. 15 ನಿಮಿಷದ ಟೈಮ್ ಫ್ರೇಮ್ ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ಸ್ಕ್ಯಾಲ್ಪಿಂಗ್ ನ ಮಾಡಿ 30 ಮಿನಿಟ್ಸ್ ಟೈಮ್ ಫ್ರೇಮ್ ಹತ್ರ 30 ಮಿನಿಟ್ಸ್ ಟೈಮ್ ಫ್ರೇಮ್ ಹತ್ರ ಇದು ಯೆಲ್ಲೋ ಕಲರ್ 30 ಮಿನಿಟ್ಸ್ ಟೈಮ್ ಫ್ರೇಮ್ ಹತ್ರ ಶಾರ್ಟ್ ಟಾರ್ಗೆಟ್ ನ ಮಾಡಬಹುದು. ಅಂಡ್ 1 ಅವರ್ ಟೈಮ್ ಫ್ರೇಮ್ ಹತ್ರ ಬಿಗ್ ಟಾರ್ಗೆಟ್ ನ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ 1 ಅವರ್ ಟೈಮ್ ಫ್ರೇಮ್ ನ ರೆಸಿಸ್ಟೆನ್ಸ್ ಬಂದಿದೆ. ಡೀಪ್ ರೆಡ್ ಇದ್ದಾಗ ಇದು 1 ಅವರ್ ಟೈಮ್ ಫ್ರೇಮ್ ನ ರೆಸಿಸ್ಟೆನ್ಸ್. ಸೊ ಮಾರ್ಕೆಟ್ ಇಲ್ಲಿಗೆ ಬಂದಿದೆ. ಇಲ್ಲಿಂದ ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ ತನಕ ನಾವು ಟಾರ್ಗೆಟ್ ನ ಮಾಡಬಹುದು. ಅಪ್ರಾಕ್ಸಿಮೇಟ್ಲಿ 620 ರೇಂಜ್ ಇಂದ ಇದು ಮಾರ್ಕೆಟ್ ನಮಗೆ ಟಾರ್ಗೆಟ್ ಬಂದ್ಬಿಟ್ಟು 540 ರೇಂಜ್. ವೆರಿ ವೆರಿ ಬಿಗ್ ಟಾರ್ಗೆಟ್ ನಮಗೆ ಈ 1 ಅವರ್ ಟೈಮ್ ಫ್ರೇಮ್ ಇಂದ ಸಿಗುತ್ತೆ. ಸೊ ಅದೇ 30 ಮಿನಿಟ್ಸ್ ಮತ್ತೆ ಬೇರೆ ಯಾವ್ದಾದ್ರು ಮಾರ್ಕೆಟ್ ರಿಟೆಸ್ಟ್ ಮಾಡಿದೆಯಾ ಅಂತ ನೋಡೋಣ. ಇಲ್ಲಿ 30 ಮಿನಿಟ್ಸ್ ಟೈಮ್ ಫ್ರೇಮ್ ನ ರೆಸಿಸ್ಟೆನ್ಸ್ ನ ಮಾರ್ಕೆಟ್ ರಿಟೆಸ್ಟ್ ಮಾಡಿದೆ. ಕರೆಕ್ಟ್, ಇಲ್ಲಿ ನಮಗೆ ಫಾರ್ಮ್ ಆಗಿದೆ, ಇಲ್ಲಿ ರಿಟೆಸ್ಟ್ ಮಾಡಿದೆ. ಸೊ ಇಲ್ಲಿ ರಿಟೆಸ್ಟ್ ಮಾಡಿದಾಗ ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ ಅಂದ್ರೆ ಅಗೇನ್ ವಿ ಕ್ಯಾನ್ ಟಾರ್ಗೆಟ್ ಟಿಲ್ ಹಿಯರ್. ಸೊ ಅಪ್ರಾಕ್ಸಿಮೇಟ್ಲಿ 660 ಇಂದ 640. ಬಟ್ ಮಾರ್ಕೆಟ್ ಬಿದ್ದಿರೋದು ಬೇಡ. ಬಟ್ ವಾಟ್ ಎವರ್ ನಾನು ನಿಮಗೆ ಆಸ್ ಪರ್ ಸ್ಟ್ರಾಟಜಿ ಹೇಳಿದೀನಿ ಅದರ ಪ್ರಕಾರ ನಿಮಗೆ ಹೇಳ್ತಾ ಇರೋದು. ಅಂಡ್ ಇದರಲ್ಲಿ ಇನ್ನೊಂದು ಮೆಥಡ್ ನ ನಾವು ಯೂಸ್ ಮಾಡಬಹುದು. ಬಿಕಾಸ್ ವಿ ಆರ್ ಮಿಸ್ಸಿಂಗ್ ದ ಬಿಗ್ ಅಪಾರ್ಚುನಿಟಿ ಹಿಯರ್ ಅಲ್ವಾ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ ಅಂತಂದ್ರೆ ಇಲ್ಲಿ FVG ನ ಆಡ್ ಮಾಡಿದೀವಿ. ಈ FVG ನ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಂದ ಒಂದು ಇದನ್ನ ಪಿಕಪ್ ಮಾಡಿರೋದು. ಸೊ ಪ್ರತಿಯೊಂದು ನಾವು ಬೇರೆ ಬೇರೆ ಸ್ಟ್ರಾಟಜಿನ ಮರ್ಜ್ ಮಾಡಿ ಮಾಡ್ಕೊಂಡಿರೋ ಸ್ಟ್ರಾಟಜಿ ಇದು. IDRS ಸ್ಟ್ರಾಟಜಿ ನಿಮಗೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗೋದಿಲ್ಲ. ಸೊ ಇದನ್ನ ನಾನು ಸ್ವತಃ ಬಿಲ್ಡ್ ಮಾಡಿ ಮಾಡ್ಕೊಂತ ಟ್ರೇಡ್ ಮಾಡ್ತಾ ಇರೋದು. ಅಂಡ್ ಈ IDRS ಮೆಥಡ್ ಇಂದ ಚೆನ್ನಾಗಿ ನನಗೆ ರಿಟರ್ನ್ ಕೂಡ ಸಿಗ್ತಾ ಇದೆ. ಅಂಡ್ ಚೆನ್ನಾಗಿ ಟ್ರೇಡಿಂಗ್ ನ ಕೂಡ ಮಾಡಬಹುದು ಅಂತ ಹೇಳ್ಬಹುದು. ಸೊ ಈ IDRS ಮೆಥಡ್ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಬಿಲ್ಡ್ ಆಗಿದೆ. ಅಂಡ್ FVG ಅಂತ ಏನಿದೆ, ಮಾರ್ಕೆಟ್ ನಾವು ಶಾರ್ಟ್ ಮಾಡಿದಾಗ FVG ನ ಫಾಲೋ ಮಾಡಿ. ಬಿಯರಿಶ್ FVG ಮಾರ್ಕೆಟ್ ನ ಶಾರ್ಟ್ ಮಾಡಿದಾಗ ಬಿಯರಿಶ್ FVG, ಮಾರ್ಕೆಟ್ ನ ಬೈ ಮಾಡಿದಾಗ ಬುಲ್ಲಿಶ್ FVG ನ ಫಾಲೋ ಮಾಡಿ ನಾವು ಇದನ್ನ ಟ್ರಯಲ್ ಮಾಡ್ತಾ ಹೋಗ್ಬಹುದು. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಶಾರ್ಟ್ ಮಾಡಿದೀನಿ, ಇಲ್ಲಿ ಬಿಯರಿಶ್ FVG ಫಾರ್ಮ್ ಆಗ್ತಿದೆ, ಇಲ್ಲಿ ಬಿಯರಿಶ್ FVG ಫಾರ್ಮ್ ಆಗಿದೆ. ಸೊ ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಒಂದು 2 ಪಾಯಿಂಟ್ಸ್ ಬಫರ್ ಇಟ್ಬಿಟ್ಟು ಇಲ್ಲಿ ಬಿಯರಿಶ್ FVG ಇದೆ, ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಇಲ್ಲಿದೆ, ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್. ಸೊ ಈ ತರ ಬುಲ್ಲಿಶ್ FVG ಫಾರ್ಮ್ ಆಯ್ತು ಅಂದ್ರೆ ವಿ ಕ್ಯಾನ್ ಎಕ್ಸಿಟ್ ಫ್ರಮ್ ಶಾರ್ಟ್ ಪೊಸಿಷನ್ ಟು ಎಂಡ್. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಎಷ್ಟು ಡಾಲರ್ ಸಿಕ್ಕಿದೆ ಅಂತಂದ್ರೆ ಸೊ ಅರೌಂಡ್ 560 660 ಇಂದ ಅಪ್ರಾಕ್ಸಿಮೇಟ್ಲಿ ಇದ್ರ ಮೇಲ್ಗಡೆ ಅಂತಂದ್ರೂ ಕೂಡ 580. ಸೊ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ನನಗೆ ಬಿಗ್ ಟಾರ್ಗೆಟ್ ಸಿಕ್ಕಿದೆ ಅಂತ ಆಯ್ತು ಅಲ್ವಾ. ಸೊ ಈ ತರ ಆಟೋಮೆಟಿಕ್ ಆಗಿ ಹಿಂದಿನ ಚಾರ್ಟ್ ಗಳೆಲ್ಲ ಹೋಗುತ್ತೆ. ಸೊ ಚಾರ್ಟ್ ಕ್ಲೀನ್ ಇರುತ್ತೆ. ಸೊ ವೆರಿ ಸಿಂಪ್ಲೆಸ್ಟ್ ಮೆಥಡ್ ನ ನಾನು ಮಾಡ್ಕೊಂಡಿರೋದು. ಇದೀಗ ನೋಡಿ 30 ಮಿನಿಟ್ಸ್ ಟೈಮ್ ಫ್ರೇಮ್, ಸಾರಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಫಾರ್ಮ್ ಆಗಿದೆ ಅಂಡ್ ಇಲ್ಲಿಗೆ ಮಾರ್ಕೆಟ್ ಬಂದಿದೆ. ಸೊ ಪ್ರೀವಿಯಸ್ ಸ್ವಿಂಗ್ ಪಾಯಿಂಟ್ ನಂಗೆ ನಂಗೆ ಸಿಕ್ಕಿದೆ. ಸೊ ಅಪ್ರಾಕ್ಸಿಮೇಟ್ಲಿ ನೋಡಿದ್ರೆ 95 ರೇಂಜ್ ಇಂದ 510 ರೇಂಜ್ ತನಕ ನನಗೆ ಇದು ಸಿಕ್ಕಿದೆ. ಸೊ 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಸ್ಟಿಲ್ ಸ್ಕ್ಯಾಲ್ಪಿಂಗ್ ನ ಮಾಡಿ ವಿ ಕ್ಯಾನ್ ಮೇಕ್ ಗುಡ್ ಮನಿ ಅಂತ ಹೇಳ್ಬಹುದು. ಸೊ ಇದನ್ನ ಫಾರ್ ಎಕ್ಸಾಂಪಲ್ ETH ಗೆ ಅಪ್ಲೈ ಮಾಡ್ತೀನಿ. ETH ಅಲ್ಲಿ ನೋಡಿ, ಸೊ ಈಗ ಫಾರ್ ಎಕ್ಸಾಂಪಲ್ 50 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬಂದಿತ್ತು, ಅಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿದೆ. ಅಂಡ್ ಇಲ್ಲಿ
15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಡೀಪ್ ರೆಡ್ ಇಲ್ಲ, ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ನ ರೆಸಿಸ್ಟೆನ್ಸ್ ಅಲ್ಲಿಂದ ಮತ್ತೆ ಮಾರ್ಕೆಟ್ ವಾಪಸ್ ರಿವರ್ಸ್ ಬಂದಿದೆ ಅಂಡ್ 30 ಮಿನಿಟ್ಸ್ ರೆಸಿಸ್ಟೆನ್ಸ್ ಕೂಡ ಮಾಡ್ಕೊಂಡಿದೆ. ಸೊ ಈಗ ಇದನ್ನೇ ನಾನು ಸಮ್ ಸ್ಟಾಕ್ಸ್ಗೆ ಅಪ್ಲೈ ಮಾಡೋದಾದ್ರೆ, ಈಗ ಎನ್ವಿಡಿಯಾ ಸ್ಟಾಕ್ಸ್ಗೆ ಅಪ್ಲೈ ಮಾಡಿದ್ದೀನಿ, ಬಟ್ ರಿಟೆಸ್ಟ್ಗೆ ಓಕೆ ರಿಟೆಸ್ಟ್ ಇಲ್ಲ ಆಗಿದೆ ನೋಡಿ. ಸೊ 1 ಅವರ್ ಟೈಮ್ ಫ್ರೇಮ್ ರೆಸಿಸ್ಟೆನ್ಸ್ ಮಾಡ್ಕೊಂಡಿದೆ, ಪಾಯಿಂಟ್ ನ ರಿಟೆಸ್ಟ್ ಮಾಡಿದೆ, ಬೇರಿಶ್ ಎಫ್ ವಿ ಜಿನ ತಗೊಂಡು ನಾನು ಎಕ್ಸಿಟ್ ನೋಡಿದ್ರೆ ಬುಲ್ಲಿಶ್ ಎಫ್ ವಿ ಜಿ ಇಲ್ಲಿ ಫಾರ್ಮ್ ಆಗಿದೆ. ಸೊ ಇದ್ರ ಮೇಲ್ಗಡೆ ಅಥವಾ ಇದ್ರ ಮೇಲ್ಗಡೆ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ನ ಯೂಸ್ ಮಾಡಿ ಎಕ್ಸಿಟ್ ಆಗಬಹುದು. ಸೊ ಇದು ಕರೆನ್ಸಿ ಪೇರ್ಸ್ ಅಲ್ಲಿ ಮತ್ತು ಯು ಎಸ್ ಸ್ಟಾಕ್ಸ್ ಇಂಡೆಕ್ಸ್ ಗಳಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ಗೆ ಬೇರೆ ಇಂಡಿಕೇಟರ್ ಇದೆ ಅಂಡ್ ಫಾರೆಕ್ಸ್ ಮಾರ್ಕೆಟ್ ಅಥವಾ ಕರೆನ್ಸಿ ಮಾರ್ಕೆಟ್ಗೆ ಬೇರೆ ಇಂಡಿಕೇಟರ್ ಇದೆ. ಸೊ ಇದನ್ನ ನೀವು ಯಾವ್ದ್ರಲ್ಲಿ ಟ್ರೇಡಿಂಗ್ ಮಾಡ್ತೀರಾ ಅದರಲ್ಲಿ ಉಪಯೋಗಿಸ್ಕೊಂಡ್ಬಿಟ್ಟು ಟ್ರೇಡಿಂಗ್ ಮಾಡಬಹುದು. ಓಕೆ, ಸೊ ಒನ್ ಆಫ್ ದ ಬೆಸ್ಟ್ ಮೆಥಡ್ ನಾವು ಹುಡುಕಿದೀವಿ ಅಂಡ್ ವೆರಿ ಈಸಿ ಟು ಲರ್ನ್. 15 ನಿಮಿಷ, 30 ಮಿನಿಟ್ಸ್, 1 ಅವರ್ ಆಟೋಮೆಟಿಕ್ ಆಗಿ ನಿಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬರುತ್ತೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳಿದೀನಿ. ಸೊ ಯಾರು ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಗಳಿಗೆ ಇದು ಬೇಕು, ಪಿಂಗ್ ಮಾಡಿ, ನಾನು ನಿಮಗೆ SMS ಮಾಡ್ತೀನಿ. ಸೊ ಪಿಂಗ್ ಮಾಡಿ ನಿಮಗೆ ನಾನು ಹಾಕೊಡ್ತೀನಿ ಫ್ರೀ ಆಗಿ, ಯಾವುದೇ ತರದ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಸೊ ನ್ಯೂ ಸ್ಟೂಡೆಂಟ್ಸ್ಗೆ ಯಾರು ಕೋರ್ಸ್ ತಗೊಂಡಿದ್ದೀರಾ ಅವರಿಗೆ ಈ ಇಂಡಿಕೇಟರ್ ಉಚಿತವಾಗಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಬಾಯ್.